Question: prove that gamma n+1 is equal to n into gamma n. ಇದನ್ನ ಪ್ರೂವ್ ಮಾಡಿ ಅಂತ ಕೇಳ್ತಾರೆ. ನೋಡಿ ಯಾವ ಥರ ಮಾಡಬೇಕು. ಬೈ ಡೆಫಿನೇಷನ್ ಅಂತ ಬರ್ಕೊಳ್ಳಿ. By definition, gamma n is equal to 0 to infinity e power minus x power n minus 1 dx. ನೋಡಿ ಗಾಮಾ ಎನ್ ಮೊದಲು e power minus x square ಥರ ಬರೀತಿದ್ವಿ, x power 2n minus 1 ಅಂದರೆ x square ಬರೀಲಿಲ್ಲ ಅಂದರೆ ಇದೊಂದು ಫಾರ್ಮುಲಾ. ಗಾಮಾ ಎನ್ನ ಈ ಥರನೂ ಬರಿಬೋದು ಅಂತ ನೋಡಿ. ಈಗ ಗಾಮಾ n+1 ಬೇಕಲ್ವಾ, n ರಿಪ್ಲೇಸ್ ಬೈ n+1 ಮಾಡೋಣ. ದೇರ್ಫೋರ್ ಗಾಮಾ n+1 ಅಂದರೆ 0 to infinity e power minus x power n ಜಾಗದಲ್ಲಿ n+1 ನೋಡಿ. +1 -1 ಕ್ಯಾನ್ಸಲ್ ಆದರೆ ಗಾಮಾ n+1 ಈಸ್ ಈಕ್ವಲ್ ಟು 0 to infinity e power minus x power n dx. ಏನು ಮಾಡಬೇಕಿದ್ನ, ಗಾಮಾ n+1 ಈಸ್ ಈಕ್ವಲ್ ಟು 0 to infinity, ಫಸ್ಟ್ x power n ಬರ್ಕೊಳ್ಳಿ, ಆಮೇಲೆ e power minus x dx. ಇದಕ್ಕೆ ಇಂಟೆಗ್ರಲ್ ಆಫ್ u ಇಂಟು v dx ಫಾರ್ಮುಲಾ ಅಪ್ಲೈ ಮಾಡಬೇಕು. ಇದು ಫಾರ್ಮುಲಾ ಬಂದು u ಇಂಟೆಗ್ರಲ್ ಆಫ್ v dx ಅಂದರೆ ಯುನ ಇಟ್ಕೋಬೇಕು, ಇಂಟೆಗ್ರಲ್ ಆಫ್ v dx ಮಾಡಬೇಕು, ಆಮೇಲೆ ಮೈನಸ್ ಇಂಟೆಗ್ರಲ್ ಆಫ್ v dx ಮತ್ತು d by dx ಆಫ್ u dx ಇಷ್ಟು ಮಾಡಬೇಕು. ಇಲ್ಲಿ ನೋಡಿ, u ಅಂದರೆ x power n, v ಅಂದರೆ e power minus x. ಈಗ ಇಂಟೆಗ್ರಲ್ ಆಫ್ v dx ಅಂದರೆ ಇಂಟೆಗ್ರಲ್ ಆಫ್ e power minus x dx ಬಂದು e power minus x by minus 1, ಇಂಟಿಗ್ರೇಷನ್ ಆಫ್ e power minus x. ನೆಕ್ಸ್ಟ್ d by dx ಆಫ್ u, d by dx ಆಫ್ x power ನೋಡಿ, d by dx ಆಫ್ x power n ಅಂದರೆ u ಅಂದರೆ x power n, x power n minus 1. ಇಷ್ಟು ಗೊತ್ತಿದ್ರೆ ಸಾಕು, ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ನೋಡಿ, ಇಂಟೆಗ್ರಲ್ ಆಫ್ u v dx ಫಾರ್ಮುಲಾ ಅಪ್ಲೈ ಮಾಡಬೇಕು. u ಇದ್ರ ಫಾರ್ಮುಲಾ ಬಂದು ಇಂಟೆಗ್ರಲ್ ಆಫ್ v dx u ಇಂಟು ಇಂಟೆಗ್ರಲ್ ಆಫ್ v dx ಮೈನಸ್ ಇಂಟೆಗ್ರಲ್ ಆಫ್ v dx d by dx ಆಫ್ u ಇಂಟು dx. u ಅಂದರೆ x power n, v ಅಂದರೆ e power minus x. ಇಂಟೆಗ್ರಲ್ ಆಫ್ v dx ಅಂದರೆ ಇಂಟೆಗ್ರಲ್ ಆಫ್ v ಅಂದ್ರೇನು, e power minus x, e power minus ಗೆ ಇಂಟಿಗ್ರೇಷನ್ e power minus x by minus 1. d by dx ಆಫ್ u ಅಂದರೆ x power n, d by dx ಆಫ್ x power n x power n minus 1. Therefore gamma n+1 is equal to ನೋಡಿ, ಫಸ್ಟ್ ಯುನ ಹಂಗೆ ಇಟ್ಕೋಬೇಕು, ಅಂದರೆ x power n ಹಂಗೆ ಇಟ್ಕೋಬೇಕು. u ಅಂದರೆ x power n. ನೆಕ್ಸ್ಟ್ ಇಂಟೆಗ್ರಲ್ ಆಫ್ v dx, ಇಂಟೆಗ್ರಲ್ ಆಫ್ v dx ಅಂದರೆ e power minus x by minus 1. u ಅಂದರೆ x power n, ಆಮೇಲೆ ಇದು ಬರೀಬೇಕು e power minus x by minus 1 ಮೈನಸ್ ಇಂಟಿಗ್ರೇಷನ್ ಬರೆದು ಮತ್ತೆ ಇಂಟೆಗ್ರಲ್ ಆಫ್ v dx, ಇಂಟೆಗ್ರಲ್ ಆಫ್ v dx ಏನು e power minus x by minus 1 e power minus x by minus 1 d by dx of u, d by dx of u ಅಂದರೆ d by dx of x power n is nx power n minus 1 dx. ಇಷ್ಟೇ ಮುಗೀತು. ಈಗ ನೋಡಿ, ಇದನ್ನ ಡೈರೆಕ್ಟಾಗೂ ಮಾಡ್ಬೋದು. ಹೆಂಗೆ ಅಂದರೆ x power n ಹಂಗೆ ಇಟ್ಕೊಳ್ಳಿ, ಇದ್ರದ್ದು ಇಂಟಿಗ್ರೇಷನ್ e power minus x by minus 1 ಅಷ್ಟೇ. ಆಮೇಲೆ ಮೈನಸ್ ಇಂಟಿಗ್ರೇಷನ್ ಹಂಗೆ ಇರಲಿ, ಇದನ್ನ ಏನು ಬರ್ದಿದ್ದೀರಾ ಇದನ್ನೇ ಇಲ್ಲಿ ಬರ್ಕೊಬಿಡಿ, ಇದನ್ನ ಇಲ್ಲಿ ಏನು ಬರ್ದಿದೆ ಇದನ್ನೇ ಬರ್ಕೊಂಡು ಇದ್ರ ಡಿಫ್ರೆನ್ಸಿಯೇಷನ್ ಮಾಡಿಬಿಡಿ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಫಸ್ಟ್ ಟರ್ಮ್ x power n ಹಂಗೆ ಬರ್ಕೊಳ್ಳಿ, ಇದಕ್ಕೆ ಇದ್ರ ಬದಲು e power minus x by minus 1 ಅಂತ ಇಲ್ಲಿ ಬರೀರಿ, ಸರಿನಾ. ಮೈನಸ್ ಇಂಟಿಗ್ರಲ್ ಸಿಂಬಲ್ ಬರ್ತು ಇದನ್ನ ಇಲ್ಲಿ ಶಿಫ್ಟ್ ಮಾಡಿ, ಇಲ್ಲಿ ಏನು ಬಂದಿದೆ ಇದನ್ನ ಇಲ್ಲಿ ಶಿಫ್ಟ್ ಮಾಡಿ, ಆಮೇಲೆ ಡಿಫ್ರೆನ್ಷಿಯೇಟ್ ಮಾಡಿ x power nಗೆ nx power n minus 1, ಇಲ್ಲಿ ಲಿಮಿಟ್ ಹಾಕಿ.
0 ಟು ಇಲ್ಲೂ ಲಿಮಿಟ್ ಹಾಕಿ 0 ಟು ಇದು 0 ಮೈನಸ್ 0 ಬರೀದೆ, ಯಾಕಂದರೆ e⁻∞ ಅಂದರೂ 0, ಇದು ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಎರಡೂ ಅಪ್ಲೈ ಮಾಡಿದ್ರು 0 ಬರುತ್ತೆ, ಅದಕ್ಕೆ 0 ಮೈನಸ್ 0 ಅಂತ ಬರ್ಕೊಳ್ಳಿ. ಆಮೇಲೆ ಇಲ್ಲಿ ಈ ಮೈನಸ್ನ ಆಚೆ ತೊಗೊಳ್ಳಿ, ಮೈನಸ್ ಇಂಟು ಮೈನಸ್ ಪ್ಲಸ್, ಎಕ್ಸ್ ಬಿಟ್ಟು ಬೇರೆದು ಆಚೆ ತೊಗೋಬೋದು, ಅಂದರೆ ಎನ್ನ ಆಚೆ ತೊಗೊಳ್ಳಿ, ಎನ್ನ 0 ಟು ಇನ್ಫಿನಿಟಿ e⁻⁻x x⁻n−1 dx. ಈಗ ನೋಡಿ, ಈಗ ಇದು ನೋಡಿ ಕ್ವಶನ್ ನೋಡಿ, ಈ ಗಾಮ ಎನ್ ಅಂದ್ರೇನು 0 ಟು ಇನ್ಫಿನಿಟಿ e⁻⁻x x⁻n−1 dx ಆ ಥರನೇ ಇದೆ ಇದು. ಇದಕ್ಕೆ ಬದಲು ಗಾಮ ಎನ್ ಅಂತ ಬರಿಬೋದು. ಗಾಮ n+1 ಈಸ್ ಈಕ್ವಲ್ ಟು ಎನ್ ಇಂಟು ಗಾಮ ಎನ್, ಅಷ್ಟೇ ಮುಗೀತು. ಪ್ರೂವ್ ಮಾಡಿ ಅಂದರೆ ಇದು ಮೇನ್ ಇದು ಜ್ಞಾಪಕ ಇಟ್ಕೊಳ್ಳಿ, ಇದು ನಿಮಗೆ ಬೇಕಾಗಿಲ್ಲ ಆ್ಯಕ್ಚುಲಾಗಿ, ಇಷ್ಟೇ ಸಾಕು. x⁻n ಹಂಗೆ ಇಟ್ಕೊಂಡು ಇದರ ಇಂಟಿಗ್ರೇಷನ್ ಏನು e⁻⁻x -1, ಆಮೇಲೆ ಮೈನಸ್ ಇದನ್ನ ಏನು ಬಂದಿದೆ ಅದನ್ನ ಬರ್ಕೊಂಡು ಇದ್ರ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮುಗೀತು. ಆಮೇಲೆ ಇದು 0 ಮೈನಸ್ 0 ಬರೆದು ಮೈನಸ್ ಇಂಟು ಮೈನಸ್ ಪ್ಲಸ್ ಎನ್ ಆಚೆ ತೊಗೊಂಡು ಇದನ್ನ ಬರ್ಕೊಂಡ್ರೆ ಇದ್ರ ಬದಲು ಗಾಮ ಎನ್ ಅಂತ ಬರಿಬೋದು, ಯಾಕಂದರೆ ಇದು ಗಾಮ ಎನ್ ಥರನೇ ಇದೆ ಅದು. ಸರಿನಾ? ನೆಕ್ಸ್ಟ್ ಕ್ವಶನ್ನು, prove that gamma n+1 is equal to n factorial ಅಂತ ಕೇಳ್ತಾರೆ. ನೋಡಿ ಯಾವ ಥರ ಮಾಡಬೇಕಿದ್ನ. ಬೈ ಡೆಫಿನೇಷನ್ ಗಾಮಾ ಎನ್ ಅಂದರೆ 0 ಟು ಇನ್ಫಿನಿಟಿ e⁻⁻x x⁻n−1 dx. Therefore n ಜಾಗದಲ್ಲಿ n+1 ಹಾಕಿ, ಗಾಮಾ n+1 will become 0 to infinity e⁻⁻x x⁻n+1 dx. ನೋಡಿ +1 -1 ಹೋದರೆ ಉಳಿಯೋದು ಗಾಮಾ n+1 is equal to 0 to infinity e⁻⁻x x⁻n dx. ಏನು ಮಾಡಬೇಕಿದ್ನ ಉಲ್ಟಾ ಬರ್ಕೋಬೇಕಿದ್ನ, ಗಾಮಾ n+1 is equal to 0 to infinity x⁻n e⁻⁻x dx. ಗಾಮಾ n+1 is equal to x⁻n ಹಂಗೆ ಇಟ್ಕೊಳ್ಳಿ, e⁻⁻x e⁻⁻x/-1 ಮೈನಸ್ ಇಂಟೆಗ್ರಲ್ ಆಫ್, ನೋಡಿ x⁻n ಹಂಗೆ ಇಟ್ಕೊಳ್ಳಿ, ಇದ್ರದ್ದು ಇಂಟಿಗ್ರೇಷನ್ ಏನು e⁻⁻x/-1 ಇಂಟೆಗ್ರಲ್ ಆಫ್ ಇದೇನಿದೆ ಅದು ಬರ್ಕೊಳ್ಳಿ, e⁻⁻x/-1 ಇದ್ರ ಡಿಫ್ರೆನ್ಷಿಯೇಷನ್ ನೆಕ್ಸ್ಟ್ ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಆ ಥರನೇ ಆಯಿತು. ಇಲ್ಲಿ ಲಿಮಿಟ್ ಏನಂತ ಬರಬೇಕು 0 ಟು ಇನ್ಫಿನಿಟಿ, ಇದು 0 ಟು ಇನ್ಫಿನಿಟಿ. x⁻n ಹಂಗೆ ಇಟ್ಕೋಬೇಕು, ಇದ್ರ ಬದಲು e⁻⁻x/-1. ಆಮೇಲೆ ಇದನ್ನ ನೋಡಿ, ಇದು ನೋಡಬೇಡಿ, ಇಂಟೆಗ್ರಲ್ ಬಿದ್ದು ಇಂಟೆಗ್ರಲ್ ಬರೆದ್ಬಿಟ್ಟು ನೀವು ಇದನ್ನ ಬರ್ಕೊಳ್ಳಿ, ಆಮೇಲೆ ಇದ್ರ ಡಿಫ್ರೆನ್ಷಿಯೇಷನ್ ಮಾಡಿ. ಇದು ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ ಅಪ್ಲೈ ಮಾಡಿದ್ರೆ 0 - 0 ಆಗುತ್ತೆ ಅದು. ಆಮೇಲೆ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಎನ್ನು ಉಳಿಯೋದು 0 ಟು ಇನ್ಫಿನಿಟಿ e⁻⁻x x⁻n−1 dx. ಈಗ ನೋಡಿ e⁻⁻x x⁻n−1 ಅಂದರೆ ಗಾಮಾ ಎನ್. ನೋಡಿ ಇಲ್ಲಿ ಗಂಟ ಲಾಸ್ಟ್ ಟೈಮು ಇತ್ತು, ಈಗ ಎಕ್ಸ್ಟ್ರಾ ಮಾಡಬೇಕು ಇಲ್ಲಿ ಅಷ್ಟೇ. ಈಗ ನೋಡಿ ಸಿಮಿಲರ್ಲಿ ಅಂತ ಬರ್ಕೊಳ್ಳಿ. ಈಗ ಗಾಮಾ n+1 ಇರೋದು ಏನಾಗಿದೆ n ಇಂಟು ಗಾಮಾ ಎನ್. ಅದೇ ಥರ ಗಾಮಾ ಎನ್ ಇರೋದು ಈಗ ನೋಡಿ n+1 ಇದ್ದರೆ ಒಂದು ಕಡಿಮೆ ಆಗಿದೆ, ಒಂದು ಕಡಿಮೆ ಮಾಡಿಬಿಟ್ಟು ಇಲ್ಲೂ ಬರಿಬೇಕು, ಇಲ್ಲೂ ಎನ್ ಬದಲು ಒಂದು ಕಡಿಮೆ ಮಾಡಿಬಿಟ್ಟು ಇಲ್ಲಿ ಮತ್ತು ಇಲ್ಲಿ ಬರೀತೀವಿ ಅಷ್ಟೇ. ಅದೇ ಗಾಮಾ n-1 ಅಂದರೆ n-1ಗೆ ಒಂದು ಕಡಿಮೆ ಅಂದರೆ n-2 ಗಾಮಾ n-2, n-2ಗೆ ಒಂದು ಕಡಿಮೆ ಅಂದರೆ ಗಾಮಾ n-2 ಅಂದರೆ n-3 ಗಾಮಾ n-3. ಆ ಥರ ಕಡಿಮೆ ಆಗ್ತಾ ಈಗ ಎಕ್ಸಾಂಪಲ್ 10 ಇರೋದು 9 ಆಗುತ್ತೆ ಅಂದ್ಕೊಳ್ಳಿ, 9 ಇರೋದು 8 ಆದರೆ 8 ಇರೋದು 7, ಆ ಥರ ಹೋಗ್ತಾ ಏನಾಗುತ್ತೆ ಗಾಮಾ 3 ಅಂದರೆ ಒಂದು ಕಡಿಮೆ ಮಾಡಿ 3 ಇಲ್ಲೂ ಬರೀರಿ. ಗಾಮಾ 2 ಅಂದರೆ 2ಗೆ ಒಂದು ಕಡಿಮೆ ಮಾಡಿದ್ರೆ 1 ಗಾಮಾ 1. ಗೊತ್ತಾಗ್ತಿದೆಯಲ್ವಾ? ದೇರ್ಫೋರ್ ಗಾಮಾ n+1 ಅಂದರೆ ಈಗ ನೋಡಿ, ಈಗ ಗಾಮಾ ಎನ್ ಅಂದರೆ
n+1 ಇರೋದು ಗಾಮಾ n+1 ಅಂದರೆ ಒಂದು ಕಡಿಮೆ ಮಾಡಿ ಇಲ್ಲೂ ಬರಿಬೇಕು, ಇಲ್ಲೂ ಬರಿಬೇಕು. n+1ಗೆ ಒಂದು ಕಡಿಮೆ ಮಾಡಿದ್ರೆ n ಬರುತ್ತೆ, ಇಲ್ಲೂ ಬರಿಬೇಕು, ಇಲ್ಲೂ ಗಾಮಾ ಎನ್ಗೆ ಒಂದು ಕಡಿಮೆ ಮಾಡಿದ್ರೆ n-1, n-1 ಗಾಮಾ n-1ಗೆ ಒಂದು ಕಡಿಮೆ ಮಾಡಿದ್ರೆ n-2 ಗಾಮಾ n-2ಗೆ ಒಂದು ಕಡಿಮೆ ಮಾಡಿದ್ರೆ n-3 ಗಾಮಾ n-, ಆ ಥರ ಕಡಿಮೆ ಆಗ್ತಾ 3 ಆಗುತ್ತೆ. 3ಗೆ ಒಂದು ಕಡಿಮೆ ಮಾಡಿದ್ರೆ 2 ಗಾಮಾ 2ಗೆ ಕಡಿಮೆ ಮಾಡಿದ್ರೆ 1 ಗಾಮಾ 1. ಇಲ್ಲಿ ನಿಲ್ಲಿಸ್ಬೇಕು. ಇಲ್ಲೇನು ಮಾಡಿ ಗಾಮಾ n+1 ಹಂಗೆ ಇರಲಿ. ಈ ಗಾಮಾ ಟರ್ಮ್ ಬಿಟ್ಟು ಇಲ್ಲಿಂದ ಇಲ್ಲಿ ಗಂಟ ಬಿಟ್ಟು ಬರೀ ಈ ನಂಬರ್ಸ್ನ ಬರ್ಕೊಂಡು ಬನ್ನಿ. ಏನು ಬರುತ್ತೆ n, ಆಮೇಲೆ ಇಲ್ಲಿ n-1, ಆಮೇಲೆ n-2, ಆಮೇಲೆ n-3 ಡಾಟ್ ನೆಕ್ಸ್ಟ್ 2, ಆಮೇಲೆ 1 ಗಾಮಾ 1 ಇಲ್ಲಿ ಗಂಟ ಬರಿಬೇಕು. ನೋಡಿ ಬರೀ ಇಲ್ಲಿ ಇರುತ್ತಲ್ಲ ಲೆಫ್ಟಲ್ಲಿ ಅದು ಬರ್ಬಿಟ್ಟು ಲಾಸ್ಟಲ್ಲಿ ಇದು ಮಾತ್ರ ಬರಿಬೇಕು. ಈಗೇನಾಗುತ್ತೆ ಇದು ಗಾಮಾ n+1 ಅಂದರೆ ನೋಡಿ ಇದ್ರ ಡೆಫಿನೇಷನ್ n ಫ್ಯಾಕ್ಟೋರಿಯಲ್ ಅಂತೀವಿ. ಸೊ 5ಇಂದ ಸ್ಟಾರ್ಟ್ ಆಗಿ 1ಗೆ ಬಂದರೆ 5 × 4 × 3 × 2 × 1 ಅಂತ ಬಂದರೆ 5 ಫ್ಯಾಕ್ಟೋರಿಯಲ್. ಆ ಥರ ಇದು n ಫ್ಯಾಕ್ಟೋರಿಯಲ್ ಗಾಮಾ 1. ಈಗ ನೆಕ್ಸ್ಟ್ ಏನು ಮಾಡಬೇಕು, ಗಾಮಾ 1 ಫೈಂಡ್ ಮಾಡಬೇಕು. ಇಲ್ಲಿ ಈಕ್ವೇಷನ್ 1 ಅಂತ ಬರ್ಕೊಳ್ಳೋಣ. ಇಲ್ಲಿ n ಜಾಗದಲ್ಲಿ 1 ಹಾಕೋಣ. ಲೆಟ್ n = 1 in 1. ಆಗ ಗಾಮಾ 1 = 0 to infinity e power minus x. ನೋಡಿ n ಜಾಗದಲ್ಲಿ 1 ಹಾಕಿದ್ರೆ 1 - 1 0 x power 0 dx. x power 0 ಅಂದರೆ 1 ಅಂತ. x power 0 ಅಂದ್ರೇನು 1. ಗಾಮಾ 1 = ಬರೀ 0 to infinity e power minus x into 1 ಅಂದರೆ e power minus x dx. ಇಷ್ಟು ಮಾತ್ರ ಹೊಡೆಯುತ್ತೆ. ಈಗ e power minus xಗೆ ಇಂಟಿಗ್ರೇಷನ್ ಏನು, e power minus x by -1 ಲಿಮಿಟು 0 to infinity. ಈ -1 ಆಚೆ ತಗೊಳ್ಳಿ. 1 by -1 ಅಂದರೆ ಬರೀ -1 ಉಳಿಯುತ್ತೆ. e power minus xಗೆ ಈಗ ಲಿಮಿಟ್ ಹಾಕಬೇಕು. ಇನ್ಫಿನಿಟಿ ಹಾಕಿದ್ರೆ 0 ಬರುತ್ತೆ, -0 ಹಾಕಿದ್ರೆ 1 ಬರುತ್ತೆ. ನೋಡಿ e power minus infinity ಅಂದರೆ 0 ಅಂತ ಇದು ಜ್ಞಾಪಕ ಇಟ್ಕೋಬೇಕು. e power minus 0 ಅಂದರೆ 1 ಅಂತ. e power 0 ಅಂದರೂ 1, e power minus 0 ಅಂದರೂ 1. e power minus infinity ಅಂದರೆ 0 ಮೈನಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. e power minus 0 ಅಂದರೆ 1. ಆನ್ಸರ್ ಏನು 1. ಗಾಮಾ 1 ಬಂದು 1. ದೇರ್ಫೋರ್ ಈಗ ನೋಡಿ ಗಾಮಾ n+1 ಅಂದ್ರೇನು, n ಫ್ಯಾಕ್ಟೋರಿಯಲ್ ಇಂಟು ಗಾಮಾ 1 ಅಲ್ವಾ. ಈಗ ಗಾಮಾ n+1 = n ಫ್ಯಾಕ್ಟೋರಿಯಲ್ ಇಂಟು ಗಾಮಾ 1 ಅಂದ್ರೇನು 1. ದೇರ್ಫೋರ್ ಗಾಮಾ n+1 ಅಂದರೆ ಏನಾಯಿತು, ಫೈನಲಿ n ಫ್ಯಾಕ್ಟೋರಿಯಲ್ ಆಯಿತು. ಅದೇ ಪ್ರೂವ್ ಮಾಡಿ ಅಂತ ಹೇಳಿತ್ತು. ಗೊತ್ತಾಯ್ತಲ್ವಾ. ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಕೊಡ್ಬಿಡ್ತೀನಿ, ನೋಡ್ಕೊಳ್ಳಿ. ಪ್ರೂವ್ ದಟ್ ಗಾಮಾ n+1 = n. ಬೈ ಡೆಫಿನೇಷನ್ ಗಾಮಾ n ಅಂದರೆ 0 to infinity e power minus x power n-1 dx. n+1 ಅಂದರೆ 0 e power n+1 x power n+1 -1 dx. n ಆಗುತ್ತೆ. x power n ಈ ಕಡೆ ತಗೊಳ್ಳಿ, x power n ಹಂಗೆ ಇಟ್ಕೊಳ್ಳಿ. e power minus x by -1 -0 to infinity. ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇದಕ್ಕೆ nx power n-1. ಇದು 0 - 0 ಆಗುತ್ತೆ. ಪ್ಲಸ್ n e power minus x power n-1 dx ಆಗುತ್ತೆ. ಆಮೇಲೆ ಇದ್ರ ಬದಲು ಗಾಮಾ n ಹಾಕ್ಕೋಬೋದು. ಇಲ್ಲಿ ಗಂಟ ಲಾಸ್ಟ್ ಟೈಮೇ ಮಾಡ್ತೀವಿ. ಈಗ ಏನಂದರೆ ಈಗ ಗಾಮಾ n+1 ಅಂದರೆ ಏನಾಯಿತು, ನಿಮಗೆ ಒಂದು ಕಡಿಮೆ ಮಾಡಿ ಇಲ್ಲೂ ಬರಿಬೇಕು, ಇಲ್ಲೂ ಬರಿಬೇಕು. ಗಾಮಾ ಲೆಫ್ಟು ಮತ್ತು ಗಾಮಾ ಆದಮೇಲೆ ಅದೇ ಥರ ಎನ್ಗೆ ಒಂದು ಕಡಿಮೆ ಮಾಡಿದ್ರೆ n-1 ಗಾಮಾ n-1. ಗಾಮಾ n-1ಗೆ ಒಂದು ಕಡಿಮೆ ಮಾಡಿದ್ರೆ n-2 ಗಾಮಾ n-2ಗೆ ಒಂದು ಕಡಿಮೆ ಮಾಡಿದ್ರೆ n-3 ಗಾಮಾ n-3. ಆ ಥರ ಕಡಿಮೆ ಆಗ್ತಾ ಗಾಮಾ 3ಗೆ 2 ಗಾಮಾ 2 ಗಾಮಾ 2 1 ಗಾಮಾ 1. ದೇರ್ಫೋರ್ ಗಾಮಾ n+1 ಅಂದರೆ ಫಸ್ಟ್ n-1 n-2 n-3 2 1 ಲಾಸ್ಟಲ್ಲಿ ಇದು ಮಾತ್ರ ಬರಿಬೇಕು. ಆಮೇಲೆ ಇದಕ್ಕೆ n ಫ್ಯಾಕ್ಟೋರಿಯಲ್ ಇಂಟು ಗಾಮಾ 1. ಗಾಮಾ 1 ಫೈಂಡ್ ಮಾಡಬೇಕು ಅಂದರೆ ಲೆಟ್ n = 1 in 1. ಇಲ್ಲಿ n ಜಾಗದಲ್ಲಿ 1 ಹಾಕಿ ಗಾಮಾ 1 ಸಿಗುತ್ತೆ. x power 1 - 1 is 0. x power 0 ಆಗುತ್ತೆ dx. x power 0 ಅಂದರೆ 1. ಬರೀ ಇದು ಉಳಿಯುತ್ತೆ. e power minus x into x power 0 ಅಂದರೆ 1 ಅದೇ ಉಳಿಯುತ್ತೆ. ಇದರದ್ದು ಇಂಟಿಗ್ರೇಷನ್ e power minus x by -1. ಈ -1 ಆಚೆ ತೊಗೊಂಡು e power minus x ಅಲ್ಲೇ ಇಟ್ಕೊಳ್ಳಿ. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ 0 ಮೈನಸ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿದ್ರೆ 1.
ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಇದು -1 ಅಂದರೆ +1 ಆಗುತ್ತೆ. ಈ ಗಾಮಾ 1ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಗಾಮಾ 1 ಬದಲು 1 ಹಾಕಿ, ಗಾಮಾ n+1 n factorial × 1 ಆಗುತ್ತೆ. ಆವಾಗ n factorial ಆಗುತ್ತೆ. ಅದೇ ಪ್ರೂವ್ ಮಾಡಿ. ಥ್ಯಾಂಕ್ ಯು.